ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಹಾಸ್ಯ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪವನ್ ಸುನಿ ಲೈಫ್ ಸ್ಟೈಲ್ ಹಾಗೆ ಸುನೀತಾ ಪವನ್ ಚಾನಲ್ಗೆ ಎರಡೂ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮೀನಾ ಹಾಗೆ ಸೂರ್ಯ ಇಬ್ಬರು ತುಂಬ ಆಶೆಯಿಂದ ಮುದ್ದಾಡ್ತಾ ಇರ್ತಾರೆ. ಆದರೆ ಫೋನ್ ಕಳುವಾಗಿರುತ್ತೆ. ಫೋನ್ ಕಳುವಾಗಿರೋದು ರೋಹಿಣಿ ಎತ್ಕೊಂಡು ಮಂಚದ ಕೆಳಗಡೆ ಕೂತ್ಕೊಂಡು ವಿಡಿಯೋನ ನೋಡ್ತಾ ಇರ್ತಾಳೆ. ಅದರಲ್ಲಿ ವಿಡಿಯೋ ಇರುತ್ತೆ. ಮಂಜ ಪಾಕೆಟ್ ಮನಿನ ಮಾಡಿರ್ತಾನೆ, ಅಂದರೆ ಕಿತ್ಕೊಂಡೋಗಿರ್ತಾನೆ ಪಾಕೆಟ್ನ. ಅದು ವಿಡಿಯೋ ನೋಡಿಬಿಡ್ತಾಳೆ ಅವಳು. ನೋಡಿದ ತಕ್ಷಣ ಅದು ಫೋನ್ ಒಂದು ಸ್ವಿಚ್ ಆಫ್ ಆಗಿಬಿಡುತ್ತೆ. ಈ ವಿಡಿಯೋ ನೋಡಬೇಕಾದಾಗೆ ಸ್ವಿಚ್ ಆಫ್ ಆಗಬೇಕಾ ಫೋನು? 5 ನಿಮಿಷ ಇದ್ದಿದ್ರೆ ನಾನು ತೊಗೊಳ್ತಾ ಇದ್ನಲ್ಲ ಅಂತ ರೋಹಿಣಿ ಮಾತಾಡ್ಕೋತಾ ಇರ್ತಾಳೆ. ಇಲ್ಲಿ ಸೂರ್ಯ ಮಾತ್ರ ಎಲ್ಲೋಯ್ತು ಫೋನು ಅಂತ ತುಂಬ ಟೆನ್ಷನಿಂದ ಗಾಬರಿಯಾಗಿ ಹುಡುಕ್ತಾ ಇರ್ತಾನೆ. ಇಲ್ಲಿ ಮನೋಜ್ ಮಾತ್ರ ಒಂದೇ ಹತ್ರ ಕೂತ್ಕೊಂಡು ಅವನು ಫಸ್ಟು ಅವ್ರ ಅಮ್ಮನ ಅಮೌಂಟ್ ಕೇಳಿರ್ತಾನೆ. 500 ರೂಪಾಯಿ ಕೊಡಮ್ಮ, ನನಗೆ ಇವತ್ತು ಕಾರ್ ಕೆಟ್ಟೋಗಿದೆ, ನಾನು ಗಾಡಿನ ಮಾಡ್ಕೊಂಡು ಬಾಡಿಗೆ ಹೋಗಬೇಕು ಆಫೀಸ್ಗೆ ಅಂತ. ಅವರಪ್ಪ ಬರ್ತಾರೆ. ಅವರಪ್ಪ ಬಂದ ತಕ್ಷಣ, ಅಪ್ಪ ರೋಹಿಣಿ ನೋಡಿದ್ರೆ ಇಲ್ಲೆಲ್ಲ ನಾನು ಅಂದಾಗ, ಯಾಕೋ ನನ್ನ ಹಿಂಗೆ ಕೇಳ್ತಾ ಇದ್ದೆ, ನಾನು ಹೊರಗಡೆಯಿಂದ ಬರ್ತಾಯಿದ್ದೀನಿ, ರೋಹಿಣಿನ ನಾನು ಮದುವೆ ಆದಳಿದ್ರು ನೋಡ್ತಾಲೇ ಇದ್ದೀನಿ ಮನೇಲಿ ಅಂತ ಹೇಳ್ತಾನೆ. ಆಗಲ್ಲಪ್ಪ ಈಗ ಅಂತಾನೆ. ಅಪ್ಪ ಅಲ್ಲೆಲ್ಲನೇ ಇದ್ದರೆ ರೋಹಿಣಿನ ಕರೀರಿ ಒಂದು ಸ್ವಲ್ಪ ಅಂತ ಹೇಳಿದಾಗ, ನಾನ್ಯಾಕೆ ಕರಿಬೇಕು, ನಿನ್ನ ಹೆಂಡ್ತಿನ, ನೀನು ಹೆಂಡ್ತಿ ನೀನು ಹುಡಿಕೊಳ್ಳೋ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಅಂದಾಗ, ಏನಪ್ಪ ನಿನಗೆ ಅಂಥ ಸಹಾಯ ನನ್ನಿಂದ ಅಂತ ಕೇಳ್ತಾರೆ. ಏನಿಲ್ಲಪ್ಪ, ನನ್ನ ಹತ್ರ ಚಿಲ್ಲರೆ ಇಲ್ಲ, ಒಂದು 500 ರೂಪಾಯಿ ಅಮೌಂಟ್ ಬೇಕಾಗಿತ್ತು ಅಂತ ಕೇಳ್ತಾರೆ. 500 ರೂಪಾಯಿ ನನ್ನಿಂದ ಅಮೌಂಟ್ ಬೇಕಾ? ನೀನು ಆಫೀಸಲ್ಲಿ ವರ್ಕ್ ಮಾಡ್ತಿರೋವಂಥದ್ದು, ನೀನು ಓನರ್ ಆಗಿದೆಯಾ, ನಾನು ರಿಟೈರ್ಮೆಂಟು ಮನೇಲಿದ್ದೀನಿ, ನನಗೆಲ್ಲ ಬರುತ್ತೆ 500 ರೂಪಾಯಿ ಕಾಸು ಅಂತ ಹೇಳ್ತಾರೆ. ಅಪ್ಪೋ ಕೊಡಪ್ಪೋ 500 ರೂಪಾಯಿ ಬೇಕಾಗಿತ್ತು, ನನ್ನ ಹತ್ರ ಚೇಂಜ್ ಇಲ್ಲ ಅಂದಾಗ, ನೋಡಪ್ಪ ನನ್ನ ಹತ್ರ 500 ರೂಪಾಯಿ ಇಲ್ಲ, ಒಂದು 300 ರೂಪಾಯಿ ಇರ್ಬೋದು ಅಷ್ಟೇ ಅಂತ ಹೇಳಿದಾಗ, ಅವ್ರು ಇದ್ಕೊಂಡು ಕೊಡಪ್ಪೋ ಅದನ್ನೇ ಅಂತ ಕೇಳ್ತಾನೆ. ಅಲ್ಲ ಕಣೋ, ಉಂಡಿಗೆ ಹಾಕಿದೆಯಲ್ಲ, ಉಂಡಿ ಅಮೌಂಟ್ ತೆಗಿಯೋಗು ಅಂತ ಹೇಳ್ತಾರೆ. ಅಪ್ಪೋ ಇವಾಗ ನನಗೆ 500 ರೂಪಾಯಿ ಬೇಕು ಕೊಡಪ್ಪೋ ಅಂತ ಕೇಳ್ತಾನೆ ಇರ್ತಾನೆ ಮನೋಜ. ಆದರೆ ಇಲ್ಲಿ ಸೂರ್ಯ ಮಾತ್ರ ತುಂಬ ಟೆನ್ಷನಿಂದ ಮೊಬೈಲ್ನ ಹುಡುಕ್ತಲೇ ಇರ್ತಾನೆ. ಹುಡುಕ್ಬೇಕಾದಾಗ ಇಲ್ಲೇ ಇಟ್ನಲ್ಲ, ನಾನು ಚಾರ್ಜಿಂಗ್ ಹಾಕಿ ಅಲ್ವಾ ಸ್ನಾನಕ್ಕೆ ಹೋಗಿದ್ದು, ಆದರೆ ಮೊಬೈಲ್ ಮಾತ್ರ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬರ್ತಾ ಇರ್ತಾನೆ. ಅಲ್ಲಿ ಮನೋಜ್ ನೋಡ್ತಾನೆ. ಮನೋಜ್ ನೋಡಿದ ತಕ್ಷಣ, ರೋಹಿಣಿಂಗೆ ಕರಿಯೋಗೋ ಅಂತ ಕೇಳ್ತಾನೆ. ನನಗೆ ಯಾಕೋ ಹೇಳ್ತಿದ್ಯಾ ಪೆಂಗ್ಯ, ರೋಹಿಣಿಂಗೆ ಕರಿಯೋಗ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ, ಅಲ್ಲ ಕಣೋ ಮೀನಾ ರೂಮಿಗೆ ಏನಾದರೂ ಹೋಗಿ ಮಾತಾಡ್ತಿದ್ದಾಳೆ, ನಾನು ಹೋಗಿ ನೋಡು ಅಂದಾಗ, ಇಲ್ಲ ಮೀನಾ ರೂಮಲ್ಲಿ ಏನಿಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಇವನು ಮಾತ್ರ ಕುತ್ಕೊಂಡಿರತ್ತೆ ಎದ್ದಾಳೋದೇ ಇಲ್ಲ, ಒಂದೇ ಸಮ ಕೂತ್ಕೊಂಡು ಎಲ್ಲರೂ ಹೋಗೋರು ಬರೋನೆಲ್ಲ ಮಾತಾಡ್ಸ್ಕೊಂಡು ಮನೋಜ್ ಒಂದೇ ಹತ್ರ ಕೂತಿರ್ತಾನೆ. ಆದರೆ ಇಲ್ಲಿ ಸೂರ್ಯ ಮೀನಾ ಮಾತ್ರ ತುಂಬ ಟೆನ್ಷನಿಂದ ಒದಾಡ್ತಾ ಇರ್ತಾರೆ ಮೊಬೈಲ್ ಕಳೆದೋಗಿರೋದಕ್ಕೆ. ಇಲ್ಲಿ ಮೀನಾ ಬಂದುಬಿಟ್ಟು ಟಿಫನ್ ತೊಗೊಂಡು ಬರ್ತಾಳೆ. ಟಿಫನ್ ತೊಗೊಂಡು ಬಂದು ಸೂರ್ಯನಿಗೆ ತಿನ್ನಿಸ್ತಾಳೆ. ಮೀನಾ ನೀನೇ ತಿನ್ನಿಸ್ಬೇಕು ನನಗೆ ಅಂತ ಹೇಳ್ಬಿಟ್ಟು ತಿನ್ನಿಸ್ಕೊತಾ ಇರ್ತಾನೆ. ಒಂದು 5-6 ತುತ್ತನ್ನ ಮೀನಾ ಇಡ್ತಾಳೆ. ಸಾಕು ಬಿಡಮ್ಮ, ನನಗೆ ಟೈಮ್ ಆಗುತ್ತೆ ಆಫೀಸ್ಗೆ ಹೋಗೋಕ್ಕೆ ಅಂದಾಗ, ಇನ್ನೂ 2 ಪೂರಿ ಇದೆ ನೀವು ತಿಂದಿದ್ದೇ 2 ಅಂದಾಗ, ಮೀನಾ ಏನು ಸೂಪರಾಗಿದೆ ಕಣೆ, ಪೂರಿ ಮಾತ್ರ ಸಗದಾಗಿದೆ ಅಂತ ಹೇಳ್ಬಿಟ್ಟು ತಿಂತಲೇ ಇರ್ತಾನೆ. ಆದರೆ ಇಲ್ಲಿ ರೋಹಿಣಿ ಮಾತ್ರ ಒದ್ದಾಡ್ಕೊಂಡು ಸಿಗಾಕೊಂಡಿದ್ದಾಳೆ ಕೆಳಗಡೆ, ಮಂಚದ ಕೆಳಗಡೆ. ಅಲ್ಲಿ ಸೂರ್ಯನಿಗೆ ಬಿಕ್ಲಿಕ್ಕೆ ಬರುತ್ತೆ. ಬಿಕ್ಲಿಕ್ಕೆ ಬಂದ ತಕ್ಷಣವೇ ನೀರು ಕುಡೀರಿ, ಕೆಳಗಡೆ ನೀರಿದೆಯಲ್ಲ ತೊಗೊಂಡು ಅಂತ ಹೇಳಿದಾಗ, ಅವನು ಬಗ್ಬೇಕಾದ ಕೂಡ ರೋಹಿಣಿನ ನೋಡೋಕ್ಕಾಗಲ್ಲ. ಹಾಗೆಯೇ ಸುಮ್ಮನೆ ಕ್ಯಾನ್ ತಗೊಂಡು ನೀರು ಕುಡಿದ್ಬಿಟ್ಟು ಅಲ್ಲೇ ಒದ್ದಾಡ್ತಿರ್ತಾನೆ, ಮೊಬೈಲ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು. ತುಂಬ ಟೆನ್ಷನಿಂದ ಒದ್ದಾಡ್ತಿರ್ಬೇಕಾದಾಗ ಇವಳು ಮಾತ್ರ ಇಲ್ಲೇ ಕೂತ್ಕೊಂಡು ಒಂದೇ ಸಮ ಒದ್ದಾಡ್ತಾ ಇರ್ತಾಳೆ. ಮಂಚದ ಕೆಳಗಡೆ ಮಲ್ಕೊಂಡಿರ್ತಾಳೆ. ಮೀನಾ ಬರ್ತಾಳೆ. ಮೀನಾ ಬಂದ ತಕ್ಷಣ, ಮೀನಾ ರೋಹಿಣಿದ್ರೆ ಹೇಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಕೇಳ್ತಾನೆ ಮನೋಜು. ಆದರೆ ಅಲ್ಲಿರೋಲ್ಲ. ಮಂಚದ ಹತ್ರ ಏನಾದರೂ ಇದೆಯೇನೋ ಅಂತ ಹುಡುಕ್ತಾ ಇದ್ದೀನಿ ಕಣ್ರಿ ಅಂದಾಗ, ತಿರ್ಗಿ ಅವರಪ್ಪ ಆ ಕಡೆಯಿಂದ ಬರ್ತಾನೆ. ಅಪ್ಪ 300 ರೂಪಾಯಿ ಕೊಡಪ್ಪ, ನನಗೆ ಎಮರ್ಜೆನ್ಸಿ ಇದೆ ಅಪ್ಪ, ನನಗೆ ಅಡ್ಡಾಡೋಕ್ಕಾಗ್ತಿಲ್ಲ, ಆಫೀಸಲ್ಲಿ ನೀನು ತುಂಬ ಕಸ್ಟಮರ್ ಬಂದಿದ್ರು, ಕಾಲು ಕೈಯಲ್ಲೂ ತುಂಬ ಪೇಯ್ನ್ ಆಗ್ತಿದೆಯಪ್ಪ ಅಂದಾಗ, ಅಲ್ಲ ಕಣ 300 ರೂಪಾಯಿ ಕಾಸನ್ನ ಕೇಳ್ಕೊಂಡು ಅವಾಗಿನಿಂದ ಕೂತಿದೆಯಲ್ಲೋ, ಆ ಉಂಡಿನ ಹೊಡಿಯೋಗ ಅಂದಾಗ, ಇಲ್ಲಪ್ಪ ಇವಾಗ ಬೇಕು ಕೊಡಪ್ಪ ಅಂದಾಗ, ಅದೇ ಸೂರ್ಯ ಏನಾದ್ರು ಕೇಳಿದರೆ ಸೂರ್ಯಂಗೆ ಕೊಟ್ಬಿಡ್ತಿದ್ದಲ್ವ, ನನಗೆ ಮಾತ್ರ ಕೊಡಲ್ಲ ಅಂತ ಹೇಳ್ತೀಯ ಅಂತೇಳಿ ಮನೋಜ್ ಹೇಳ್ತಾನೆ. ನಿನಗೆ ಕಣೋ 27,000 ಎತ್ಕೊಂಡೋಗಿರೋದು ಅಂತ ಹೇಳಿ ಮಾತಾಡ್ತಾರೆ ರಂಗನಾಥ್ ಅವರು. ಅವನೊಂಥರ ಸಪ್ಪಗಾಗ್ಬಿಡ್ತಾನೆ, ಬಿಡಪ್ಪೋ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ರೋಹಿಣಿ ಮಾತ್ರ ಮಂಚದ ಕೆಳಗಡೆ ಕೂತ್ಕೊಂಡಿರೋಳಿಗೆ ಎದ್ಬಿಡ್ತಾಳೆ ಮೇಲಕ್ಕೆ. ಅವರೆಲ್ಲ ಆ ಕಡೆ ಈ ಕಡೆ ಹೋದ ತಕ್ಷಣವೇ ಬೇಗ ಎದ್ಬಿಟ್ಟು ಆ ಮೊಬೈಲ್ನ ಒಂದು ದಿಮ್ಮಿರುತ್ತಲ್ವ, ಕೆಳಗಾಗ್ಬಿಟ್ಟು ಬಚಾವಾಗಿಬಿಡ್ತಾಳೆ. ಇಲ್ಲಿ ಮಾತ್ರ ಮೀನಾ ಹುಡುಕ್ತಲೇ ಇರ್ತಾಳೆ ಪಾಪ. ಅಲ್ಲಿಗೆ ಶಾಂತಿ ಬರ್ತಾಳೆ. ಶಾಂತಿ ಬಂದ ತಕ್ಷಣ, ಬಾರೆ ನನಗೆ ಒಂದು ಟೀಗೆ ಮಾಡ್ಕೊಂಬ, ಕಾಫಿ ಮಾಡ್ಕೊಬತ್ತಲ್ಲೇ ಸಿಕ್ಕಾಪಟ್ಟೆ ನೈತಾ ಇದೆ ಅಂತೇಳಿ ಕೇಳ್ತಾಳೆ.
ಅವರು ಫೋನ್ ಕಳೆದೋಗಿದೆ ಕಡೆ, ಫೋನ್ನ ಹುಡುಕ್ತಾ ಇದ್ದಾರೆ ಈ ಮನೇಲಿ ಅಂತ ಹೇಳಿದಾಗ, ಅಯ್ಯೋ ಆ ಫೋನ್ಗೂ ಬಂತಾ, ಈ ಮನೆ ತುಂಬ ಇನ್ನೇನು ಸಾಮಾನು ಹಾಕೊಂಡು ಕೂತ್ಕೊಂಡ್ರೆ ಎಲ್ಲಿಟ್ಟಾರ ಅಂತಲೇ ಗೊತ್ತಾಗಲ್ಲ ಅಂದಾಗ ಈ ಕಡೆಯಿಂದ ರೋಹಿಣಿ ಹೊರಗಡೆಯಿಂದ ಬರ್ತಾಳೆ. ಹೊರಗಡೆಯಿಂದ ಬಂದ ತಕ್ಷಣ ಎಲ್ಲೋಗಿದ್ದಮ್ಮ ಮನೋಜ್, ಅವಾಗಿನಿಂದ ಎಲ್ಲರನ್ನೂ ಕೇಳ್ತಲೇ ಇದ್ದಾನೆ ಅಂದರೆ, ಮವ ನಾನು ಹೊರಗಡೆನೇ ಇದ್ದೆ, ಒಂದು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಅಂದಾಗ, ಹೌದಾ ಅವ್ನು ಹಗ್ಲೆಲ್ಲ ಕೇಳ್ತಿದ್ದಾನೆ ನೋಡಮ್ಮ ಹೋಗಮ್ಮ ಯಾಕೋ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಪ್ಪ ಹೆಂಗ್ಯಾ ನಮ್ಮನ್ನೆಲ್ಲ ಕೇಳ್ತಾ ಇದ್ದಾನೆ, ಹೋಗಿ ಹೇಳಿ ಅವ್ರಿಗೆ ಅಂದಾಗ ರೋಹಿಣಿಗೆ ಸಿಟ್ಟು ಬಂದ್ಬಿಟ್ಟು ಮನೋಜ್ನ ಬೈತಾಳೆ, ಇವಾಗೆಲ್ಲ ಮಾತಾಡ್ಬೇಡಿ ನನ್ನ ಗಂಡನ ಬಗ್ಗೆ ಅಂತ. ಮತ್ತು ಒಂದೇ ಹತ್ರ ಕೂತ್ಕೊಂಡು ಹೋಗೋರನ್ನ ಬರೋರನ್ನ ಎಲ್ಲರನ್ನೂ ಕೇಳ್ತಾನೆ ಅಂದಾಗ, ಆವಾಗ ಇಲ್ಲಿ ರೋಹಿಣಿ ಬಂದ್ಬಿಟ್ಟು ಯಾಕೆ ಮನೋಜ್ ಅಂದಾಗ, ಎಲ್ಲೋಗಿದೆ ರೋಹಿಣಿ, ಎಷ್ಟು ಸರಿ ಅಂತ ಕೂಗೋದು ನಿನ್ನ ಅಂದಾಗ, ಯಾಕ್ರಿ ಅಂದಾಗ, ಅಲ್ಲ ಎಲ್ಲೋಗಿದೆ ನೀನು ಆಗಿಂದ ಕರಿತಲೇ ಇದ್ದೀನಿ ನಿನ್ನ ಒಂದೇ ಸಮನ, ಎಲ್ಲೋಗಿದೆ ಅಂದಾಗ ಹೊರಗಡೆ ಮಾತಾಡ್ತಿದ್ದೆ ಮನೋಜ್ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಇಲ್ಲಿ ಮೀನ ಮಾತ್ರ ಫೋನ್ ಹುಡುಕೊಂಡು ಮತ್ತೆ ಆ ಮಂಚದ ಹತ್ರ ಹೋಗಿ ಮತ್ತೆ ಇನ್ನೊಂದು ಸರಿ ಹುಡುಕ್ದಾಗ, ರೀ ಬನ್ನಿರಿ ಇಲ್ಲಿ ಅಂತ ಕರಿತಾಳೆ. ಸೂರ್ಯನ ಅವನು ಹೋಗ್ತಾನೆ, ಇಲ್ಲೇ ಇಟ್ಟಿದ್ದೀರಲ್ರಿ ಫೋನು, ಎಲ್ಲ ಕಡೆ ಹುಡುಕಾಡ್ತಿದ್ದೀರಂದಾಗ ಸೂರ್ಯನಿಗೆ ಮಾತ್ರ ತುಂಬ ಡೌಟ್ ಬರುತ್ತೆ. ಆದರೆ ನಾನು ಚಾರ್ಜಿಂಗು ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ನಲ್ಲ, ಇದು ದಿನ ಕೆಳಗಡೆ ಹೆಂಗೆ ಹೋಯ್ತು ಫೋನು ಅಂತ ಅವನಿಗೂ ಟೆನ್ಷನ್ ಆಗುತ್ತೆ. ಮತ್ತು ಹಾಗೇನೆ ಚಾರ್ಜಿಂಗ್ ಇಟ್ಬಿಟ್ಟು ಫೋನ್ನ ಒಂದು ಸ್ವಲ್ಪ ಚಾರ್ಜಿಂಗ್ ಆಗಲಮ್ಮ, ಸ್ವಿಚ್ ಆಫ್ ಆಗಿದೆ ಈ ಫೋನು, ಸ್ವಲ್ಪನಾದರೂ ಚಾರ್ಜಿಂಗ್ ಆಗಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ಚಾರ್ಜಿಂಗ್ ಇಡ್ತಾನೆ. ಆದರೆ ಇಲ್ಲಿ ಮೀನ ಮಾತ್ರ ಒಂದು ಅಡುಗೆ ಮನೇಲಿ ಬಂದ್ಬಿಟ್ಟು ತುಂಬ ಚಿಂತೆ ಮಾಡಿಕೊಂಡು ತರಕಾರಿಗಳು ಹಚ್ತಾ ಇರ್ತಾರಲ್ಲ, ಇವನು ಬಂದ್ಬಿಟ್ಟು ಕಿವಿ ಒಳಗಡೆ ಗಾಳಿನ ಹೂಪ್ತಾನೆ. ಗಾಳಿ ಹೂದ ತಕ್ಷಣ ಅವಳು ಚಾಕುನ ಹಂಗೆ ತೋರಿಸ್ಬಿಡ್ತಾಳೆ, ಯಾರೋ ಬಂದರು ಅಂತ ಹೇಳ್ಬಿಟ್ಟು ಶಾಕಾಗಿ, ನಾನು ಕಣೆ ಯಾಕೆ ಚಾಕು ತಗೊಂಡು ತೋರಿಸ್ತಾ ಇದೆಯಾ, ಹೆಂಗೆ ಎದುರಿಸ್ತೆ ನಿನ್ನ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ರೀ ಎಲ್ಲ ಮಾಡಬೇಡ್ರಿ ಅಂತ ಹೇಳಿ ಮೀನ ಹೇಳ್ತಾಳೆ. ಮೀನ ಯಾಕೆ ಅಷ್ಟೊಂದು ಸಪ್ಪಗಿದೆಯಾ ಅಂತ ಹೇಳಿದಾಗ, ರೀ ರೋಹಿಣಿಯವ್ರು ಬಂದ್ಬಿಟ್ಟು ನಿಮ್ಮ ಟೈಮ್ ಸರಿಯಿಲ್ಲ ಅಂತ ಹೇಳಿದ್ರಲ್ವಾ, ಮತ್ತು ನನಗೆ ಅಜ್ಜಿ ತಾತ ಕೂಡ ಹಾಗೆ ಹೇಳಿದ್ರಲ್ವ, ನನಗೆ ಕೆಟ್ಟ ಕನಸು ಬಂದಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ರೀ. ಅಲ್ಲಿ ಪುರೋಹಿತರು ಕೇಳಿದೆ ನಾನು ಈ ರೀತಿ ಆಗ್ತಾಯಿದೆ ಅಂದಾಗ, ಅವ್ರೇನು ಹೇಳಿದ್ರು ಗೊತ್ತಾ, 3 ದಿನ ಹೆಣ್ಣು ದೇವ್ರಿಗೆ ಪೂಜೆ ಮಾಡಮ್ಮ, ಆದರೆ ಗೊಂಬೆಗಳನ್ನೆಲ್ಲ ಇಟ್ಬಿಟ್ಟು ನೀನು ಪೂಜೆ ಮಾಡಬೇಕಾಗುತ್ತೆ 3 ದಿನ ಅಂತ ಹೇಳಿದಾರೆ ಕಣ್ರಿ ಅಂತ ಹೇಳಿದಾಗ, ಅದಕ್ಕೇನಂತೆ ಮಾಡಿ ಅಂತ ಹೇಳಿದಾಗ, ಅರಿ ನಾನೇನು ಮಾಡೋಕ್ಕೆ ರೆಡಿ ಇದ್ದೀನಿ, ಆದರೆ ಈ ಮನೇಲಿ ಅತ್ತೆ ಒಪ್ಕೋಬೇಕಲ್ಲ ಅಂದಾಗ, ಅಯ್ಯೋ ಅದೇ ಕಣೆ ನನಗೂ ಕೂಡ ಇವಾಗ ಟೆನ್ಷನು, ನೋಡೋಣ ಬಾ ಒಪ್ಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರು ನೀವು ಒಪ್ಸೋದು ಅಂದಾಗ, ನಮ್ಮ ಬಾಸ್ ಇದ್ದಾರಲ್ಲ ಅಂದಾಗ, ನಮ್ಮ ಬಾಸ ಯಾರು ಅಂತ ಕೇಳಿದಾಗ, ಇನ್ಯಾರು ಇರ್ತಾರೆ, ನಮ್ಮಪ್ಪ ಕಣೆ ನಮ್ಮ ಬಾಸ್ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಇಬ್ಬರು ಮಾತುಕತೆ ಮಾತಾಡ್ಕೊಂಡು ಬನ್ನಿ ಮಾತಾಡೋಣ ಅಪ್ಪನ ಜೊತೆ ಅಂತೇಳಿ ಬರ್ತಾರೆ. ಇಲ್ಲಿ ರಂಗನಾಥ್ ಅವರು, ಮೀನಾ ಒಂದು ಗ್ಲಾಸ್ ನೀರು ಕೊಡವ ತಾಯಿ ಅಂತ ಕೇಳ್ತಾನೆ. ನೀರು ತೊಗೊಂಡೋಗಿ ಮೀನಾ ಕೊಡ್ತಾಳೆ. ಏನಮ್ಮ ತಿಂಡಿ ಆಯಿತಾ ಅಂತ ಕೇಳಿದಾಗ, ಇಲ್ಲಮ್ಮವ್ವ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಮಾತುಕತೆ ಮಾತಾಡ್ಬೇಕಾದಾಗ, ಅಪ್ಪ ನಿನ್ನ ಜೊತೆ ನಾನೊಂದು ವಿಷಯನ ಹೇಳಬೇಕು ಅಂತೇಳಿ ಸೂರ್ಯ ಹೇಳ್ತಾನೆ. ಏನಪ್ಪ ಅಂಥ ವಿಷಯ ಅಂತ ಹೇಳಿದಾಗ, ಅಪ್ಪ ಈ ರೀತಿ ಮೀನಾ ಪೂಜೆ ಮಾಡಬೇಕು ಅಂತ ಇದ್ದಾಳೆ ಮನೇಲಿ, ಆದರೆ ಇಲ್ಲಿ ಸಕ್ಕರೆ ಒಪ್ತಾಳೋ ಇಲ್ಲ ಗೊತ್ತಿಲ್ಲ ಅಪ್ಪ, ಈ ರೀತಿ ಹೇಳಿದಾರಂತ ಅವಳಿಗೆ ಯಾರನೋ ಅಂತ ಹೇಳ್ತಾಳೆ. ಅಷ್ಟೇ ತಾನೇ, ಅದಕ್ಕೇನಂತೆ ಮಾಡಿ ಅಂತ ಹೇಳಿದಾಗ, ಅಪ್ಪ ನೀನೇನು ಒಪ್ಪಿಗೆ ಕೊಡ್ತೀಯ ಓಕೆ, ಆದರೆ ಇಲ್ಲಿ ಸಕ್ಕರೆ ಒಪ್ಪಿಗೆ ಕೊಡಬೇಕಲ್ಲ, ಸಕ್ಕರೆ ಒಪ್ಪಿಗೆ ಇಲ್ದಲ್ಲ ನಾವು ಬೇಗಪ್ಪ ಪೂಜೆನ ಮಾಡೋಕ್ಕಾಗುತ್ತೆ ಅಂತೇಳಿ ಸೂರ್ಯ ಹೇಳ್ತಾನೆ. ಆದರೆ ನೋಡೋಣ ತಡೆಯೋ ಪ್ರಯತ್ನ ಪಡ್ತೀನಿ. ಅದು ಕೂಡ ಈ ಮನೇಲಂತೂ ಆ ವಿಷಯ ಹೇಳಿದಾಗ ರುದ್ರಾವತಾರ ಹೇಳೋದಂತೂ ಖಂಡಿತ, ಯಾಕೆಂದರೆ ಅವಳು ಒಪ್ಪೋದು ನನಗೆ ಡೌಟೇ ಇದೆ. ನೋಡೋಣ ಮಾತಾಡೋದ್ರಲ್ಲಿ ಏನು ತಪ್ಪಿದೆ, ಒಂದು ಸರಿ ಮಾತಾಡಿ ನೋಡೋಣ ಅಂಥೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣವೇ ಅಲ್ಲಿಗೆ ಸಕ್ಕರೆ ಎಂಟ್ರಿ ಆಗ್ತಾಳೆ. ಎಂಟ್ರಿ ಆದ ತಕ್ಷಣವೇ ಹಂಗೆ ಮಾತಾಡ್ತಾ, ಮೀನಾ ಈ ಮನೇಲಿರೋದೆಲ್ಲ ಕೇಳಿ ನನಗೆ ಯಾಕೋ ಸಿಕ್ಕಾಪಟ್ಟೆ ತಲೆನೋಯ್ತಿದೆ, ಒಂದು ಸ್ಟ್ರಾಂಗ್ ಕಾಫಿ ಪುಡಿ ಹಾಕ್ಬಿಟ್ಟು ಗಟ್ಟಿ ಅಲ್ಲಿ ಒಂದು ಕಾಫಿ ಮಾಡ್ಕೊಂಡು ಬಾರೆ ಅಂತ ಹೇಳ್ತಾಳೆ. ಆಯಿತು ಅತ್ತೆ ಮಾಡ್ಕೊಬರ್ತೀನಿ ಅಂತ ಹೇಳ್ತಾಳೆ. ಇರು ಮೀನಾ ಒಂದು ನಿಮಿಷ ಇರಮ್ಮ ಅಂತ ಹೇಳಿದಾಗ, ಇಲ್ಲಿ ರಂಗನಾಥ್ ಅವರು ಕರೀತಾರೆ. ರಂಗನಾಥ್ ಅವರೇ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅಲ್ಲ ರಂಗನಾಥ್ ಅವರು ಸಕ್ಕರೆ ಕರೀತಾರೆ, ಬಾಸ ಕೂತ್ಕೋ ಬಾ ಇಲ್ಲಿ ಹತ್ರ ಮಾತುಕತೆ ಮಾತಾಡೋದಿದೆ ಅಂತ. ಆದರೆ ರೋಹಿಣಿ ಮಾತ್ರ, ಅತ್ತೆ ನಾನು ಶಾಸ್ತ್ರ ಕೇಳಿದ್ದೀನಿ, ನಿಮ್ಮದು ತುಂಬ ಚೆನ್ನಾಗಿದೆ ಅಂತೆ ಟೈಮು, ಮತ್ತು ಮನೋಜು ತುಂಬ ಟಾಪಲ್ಲಿ ಬರ್ತಾನೆ ಅಂತ ಹೇಳ್ಬಿಟ್ಟು ರೋಹಿಣಿ ಶಾಂತಿಗೆ ಹೇಳ್ತಾಳೆ. ಅವಳಿಗಂತೂ ತುಂಬ ಖುಷಿ ಆಗುತ್ತೆ, ನಮ್ಮ ದೊಡ್ಡ ಮಗ ಟಾಪಲ್ಲಿ ಬರ್ತಾನೆ, ಮನೋಜನ ಮೇಲೆ ಅಂದರೆ ತುಂಬ ಇಷ್ಟ ಅಲ್ವ ಅವ್ರಿಗೆ, ಹಾಗಾಗಿ ಮತ್ತು ಇಲ್ಲಿ ಬಂದು ಕೂತ್ಕೊಳ್ಳೆ ಅಂದರೆ ಅದು ಏನು ಹೇಳ್ರಿ ನಿಮ್ಮದು ಅಂತ ಹೇಳ್ತಾನೆ. ಏನಿಲ್ಲ ಕಣೆ, ಮತ್ತು ಮೀನಾ ಒಂದು ಪೂಜೆ ಮಾಡ್ತಾಳಂತೆ, ಆದರೆ ಈ ಮನೇಲಿ ಆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತಂತೆ, ಅಂದರೆ ಒಳ್ಳೆಯದು ಅಂತಂದರೆ ತುಂಬ ಮನೆಗೆ ಎಲ್ಲ ಒಳ್ಳೆಯದಾಗುತ್ತಂತೆ ಕಣೆ ಅಂತ ಹೇಳಕ್ಕೆ ಬರ್ತಾನೆ. ಓ ಇದ ವಿಷಯ, ಈ ಪೂಜೆ ಮಾಡೋಕ್ಕೋಸ್ಕರ ನಾನು ಇಷ್ಟೊಂದು ನೈಸ್ ಮಾಡಿ ಕೂತ್ಕೋ ಮಾತಾಡು ಅಂತ ಹೇಳಿದ ನೀನು ಅಂತೇಳಿ ಶಾಂತಿ ಹೇಳ್ತಾಳೆ. ಅಲ್ಲ ಕಣೆ, ನಾನು ಬಂದು ಕೂತ್ಕೊಂಡಾಗ ಕೂತ್ಕೊಳ್ಳಿಲ್ಲ, ಈಗ ನೀನೇ ಹೋಗಿ ಕೂತ್ಕೊಂಡಲ್ಲೇ ಅಂತ ಹೇಳ್ಬಿಟ್ಟು ನಾನೇ ಬರ್ತೀನಿ ಪಕ್ಕಕ್ಕೆ ಅಂತ ಹೇಳ್ಬಿಟ್ಟು ನಂಬಿಸ್ತಾರೆ.
ರಂಗನಾಥ್ ಅವರು ಮತ್ತು ಒಂದು ಕೆಲಸ ಮಾಡೋಣ, ಈ ಮನೆಯಲ್ಲಿ 3 ಜನ ಮಕ್ಕಳಿದ್ದಾರೆ ನಮಗೆ, ಮಕ್ಕಳು ಮರಿಯಾಗಬೇಕು, ಮನೆ ತುಂಬ ಚೆನ್ನಾಗಿರಬೇಕು. ಮನೆ ತುಂಬ ಚೆನ್ನಾಗಿರ್ಬೇಕಂದ್ರೆ ಏನಾದರೂ ಒಂದು ಪೂಜೆ ಹೋಮ ಎಲ್ಲ ಮಾಡಬೇಕಲ್ವಾ ಅಂತ ಹೇಳ್ತಾರೆ. ಆದರೆ ರೋಹಿಣಿ ಮಾತ್ರ, ಅಮ್ಮವ್ವ ಪೂಜೆ ಹೋಮ ಮಾಡೋದ್ರಿಂದ ಮನೆಗೆ ಒಳ್ಳೇದಾಗುತ್ತಾ ಮತ್ತು ಮಕ್ಕಳಾಗುತ್ತಾ ಅಂತ ಕೇಳಿದಾಗ, ಯಾಕಮ್ಮ ಆಗಿಲ್ಲ, ಶ್ರೀರಾಮಚಂದ್ರನ ಅಪ್ಪ ಅವತ್ತು ಒಂದು ಪೂಜೆ ಮಾಡೋದ್ರಿಂದ ಕಣಮ್ಮ ಶ್ರೀರಾಮನಂತ ಮಗನ ಹುಟ್ಟಿದ್ದು. ಆದರೆ ಎಲ್ರೂ ಆ ಪೂಜೆ ಈ ಪೂಜೆ ದೇವ್ರ ಪೂಜೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಂಗೆಲ್ಲ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಬರ್ತಾರಮ್ಮ, ಅದರಿಂದನೇ ಮಕ್ಕಳಾಗೋದು, ಮತ್ತು ದೇವ್ರ ಪೂಜೆ ಮಾಡೋದ್ರಿಂದ ಯಾವ ತಪ್ಪಿದೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲಿಗೆ ರೋಹಿಣಿ ಸುಮ್ಮನೆ ಆಗಿಬಿಡ್ತಾಳೆ. ಆಮೇಲೆ ಇಲ್ಲಿ ನಂಬಿಸ್ತಾ ಇರ್ತಾನೆ ರಂಗನಾಥ್, ಅಲ್ಲ ಕಣೆ ಪೂಜೆ ಮಾಡೋದ್ರಿಂದ ದೊಡ್ಡ ಮಗನಿಗೆ ಅಂತ ಒಳ್ಳೇದಾಗೋದು, ಯಾಕಂದರೆ ಮನೋಜ್ ಅಲ್ವಾ ಈ ಮನೇಲಿ ದೊಡ್ಡ ಮಗ, ಮನೋಜ್ಗೆ ಖಂಡಿತವಾಗೂ ಒಳ್ಳೇದಾಗುತ್ತೆ, ನೀನು ಒಪ್ಕೋ ಈ ಪೂಜೆನ ಅಂದಾಗ, ಹಂಗೆ ಹೇಳ್ತೀರೇನ್ರಿ ಮನೋಜ್ಗೆ ಒಳ್ಳೇದಾಗುತ್ತಾ, ಹಾಗಾದರೆ ಬಿಡು ರೋಹಿಣಿ ಕೈಲೇ ಮಾಡ್ಸೋಣ ಅಂತೇಳಿ, ರೋಹಿಣಿ ನೀನೇ ಮಾಡಮ್ಮ ಈ ಪೂಜೆನ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ನನಗೆ ಪಾರ್ಲರ್ ಕೆಲಸ ಅದು ಇದು ತುಂಬ ಬ್ಯುಸಿ ಐತೆ, ನನಗೆ ಪೂಜೆ ಮಾಡೋಷ್ಟಂತೂ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಅವಳು ರೋಹಿಣಿ ಕೂಡ ತುಂಬ ಖುಷಿ ಪಡ್ತಾಳೆ, ಒಳ್ಳೇದಾಗುತ್ತೆ ಮನೋಜ್ಗೆ ಅಂದ ತಕ್ಷಣವೇ. ತಿರ್ಗಿ ಆಮೇಲೆ ಹಂಗೆ ಹೇಳಿದ ತಕ್ಷಣ ಅವಳು ಒಪ್ಪೋದಿಲ್ಲ, ಆಯಿತು ಬಿಡಿ ಆಯಿತು ಮಾಡು ನೀನೇ ಮಾಡು ಪೂಜೆನ ಅಂತ ಹೇಳ್ತಾಳೆ. ಆದರೆ ಮೊದಲೇ ನಿಮ್ಮ ಅಮ್ಮನ ಮನೆಗೆ ಹೋಗಿ ಪೂಜೆ ಮಾಡಿಬಿಡಿ, ಇಲ್ಲೇನು ಬೇಡ ಟೈಮ್ ಇಲ್ಲ ಅಂತ ಹೇಳ್ತಾಳೆ. ಆದರೆ ಅವ್ರ ಅಮ್ಮನ ಮನೆಗೆ ಏನಾದ್ರು ಪೂಜೆ ಮಾಡಿದಳಂದರೆ ಮೀನಾ ಅವ್ರ ಅಮ್ಮನಿಗೆ ಒಳ್ಳೇದಾಗುತ್ತೆ, ನಮ್ಮ ಮನೆಗೆ ಹೆಂಗೆ ಒಳ್ಳೇದಾಗುತ್ತೆ ಅಂದಾಗ, ಇಲ್ಲ ಇಲ್ಲ ಹಂಗಾದರೆ ಬೇಡ 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 ಇಲ್ಲೇ ಪೂಜೆ ಮಾಡೋ, ನಮ್ಮ ಮನೆಗೆ ಒಳ್ಳೇದಾಗಬೇಕು, ನನ್ನ ದೊಡ್ಡ ಮಗನಿಗೆ ಒಳ್ಳೇದಾಗಬೇಕು, ಸ್ವಾರ್ಥಿ ಯಾರು ಸಕ್ಕರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣವೇ ಸರಿ ಆಯ್ತಮ್ಮ ಮೀನಾ ಹೋಗಿ ನೀನು ಟೀ ಮಾಡ್ಕೊಬಂದು ಕೊಡು ಅಂತ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ, ಮತ್ತೆ ನಾಳೆ ಸಿಗ್ತೀನಿ.